ಸಾಕ್ಷಾತ್ ಸೀರೆ ಉಟ್ಟ ಮೋಹಿನಿಯಾಗಿ ನಿತ್ತ ನೋಡಿ ಹಿಂಗಾಯ್ತು ಇದ್ದೆ ಅಂದ್ರೆ ನಮ್ಮ ಸೀರೆ ಉಡದೇನು ಕೊಳೆಂಬಿದ್ದಿತ್ತು. ಇರ್ಲಿ ಹಿಂದೆ ಹೋಗ್ಬೇಡ. ನೇಟ್ ಗಂಡಗಚ್ಚಿ ಹಾಕಿ ಹೋಗ್ಬೇಕಾಗಿತ್ತಲ್ಲ. ಅವಾಗ ಏನ್ ಮಾಡಿದ? ಅವ್ವನ ಸೀರೆ ಉಟ್ಟುಕೊಂಡ ಮೋಹಿನಿಯಾಗಿ ತೋರಿಸಿದ. ಯೌವನದ ಹುಡುಗಿಯಾಗಿ ಪರಮಾತ್ಮನ ಮುಂದೆ ನಿತ್ತ. ಇವಾಗ ತಡ್ಕೊಳ್ಳಾಗವಲ್ಲ. ಇವನು ಏನು ಮೋಹಿನಿ ರೂಪ ತಾಳಿದ ನೋಡ. ಪರಮಾತ್ಮಗ ವೀರ್ಯ ತಡ್ಕೊಳ್ಳೋ ತಾಕತ್ತಾಗಲಿಲ್ಲ. ಹೋಗಿ ಇವನ ಸೀರೆ ಹುಟ್ಟಿದ್ದ. ಇವನ ಯೌವನ ನೋಡಿ ಹೋಗಿ ಅವಂಗ ತ್ಯಾಕಿ ಹೊಡ್ಕೊಂಡು ನಿತ್ತ ನಿನ್ನ ಪರಮಾತ್ಮ. ಇಬ್ಬರದು ವೀರ್ಯ ಸ್ಖಲನಾಗಿ ಲಿಂಗದ ಮುಂದೆ ಜರದ ಬಿತ್ತು. ಅವನೇ ಹರಿಹರರ ಪುತ್ರ ಅಯ್ಯಪ್ಪ ಹುಟ್ಟಿ ಬಂದ. ಯಾವಾಗ ಹುಟ್ಟಿ ಬಂದ? ನಮ್ಮ ಸೀರೆ ಹುಟ್ಟು ಬಳಕ ಹುಟ್ಟಿ ಬಂದ. ಹಂಗ ಹುಟ್ಟಿಲ್ಲ. ನಿನ್ನ ವಿಷ್ಣು ನನ್ನ ಸೀರೆ ಹುಟ್ಟಾನ ಲೇಖೆ ಐತಿದ. ಹಂಗ ಅಲ್ಲ ನಿಂದು ಹಿಂಗ ನಮಗತ್ರ ಏನ್ರಿ ಲೇಖಿದ್ರ ಕೊಟ್ಟು ಹೇಳ. ಅದಕ್ಕೆ ಎಲ್ಲಿ ಹಾದವ? ಯಾವ ಮೈಸಿನಿ ಮರ್ದನ ಮಾಡ್ಲಕ್ ಹೊಂಟಿದ್ದ ಇವಂಗ ಹಾದಿ ಸಮಸ್ವತ್ತಾಗಿತ್ತು ಅಯ್ಯಪ್ಪ ಸ್ವಾಮಿಗೆ. ಯಾರು ತೋರಿಸ್ರ ಹಾದಿ? ಹಾದಿಯಾಗ ಶಬರಿ ನಿಂತಿದ್ಳು. ಶಬರಿಗೆ ಹೋಗಿ ಕೇಳ್ತಾನ, ಏನತ್ತ? ನಾನು ಮೈಸಿನಿ ಹೊಡಿಲಕ್ ಹೋಗ್ಬೇಕಾಗೈತಿವ, ಹೆಂಗ ಹೋಗ್ಲಿ ಹಾದಿ ತೋರಿಸಿಕೊಡ್ ನನಗಂದ. ಅವಾಗ ಹೇಳ್ತಾಳು ಹಾದಿ ಗೊತ್ತಿಲ್ಲ ಅಂದಾಗ ಅವಾಗ ಶಬರಿ ಹೇಳ್ತಾಳ, ಇದ ದಿಕ್ಕಿಗೆ ಹೋಗಪ್ಪ, ಹಿಂಗ ಹೋದ್ರ ಇಲ್ಲೇ ಹತ್ತತಿ, ಮರ್ದನ ಮಾಡಿ ಬಾ ಅಂದಳು. ಅದಕ್ಕ ನೀ ಮರ್ದನ ಮಾಡಿ ಬರ್ತಕ್ಕ ನಾ ಇಲ್ಲೇ ನಿಂತಿರ್ತಾನ ಅಂದಿದಳಕಿ. ಇವಕಿನ ಮರ್ದನ ಮಾಡಿ ಹೊಳ್ಳೆ ಬರು ಗುಡದನ ಹೆಂಗ ಬಂದವ ಶಬರಿ ನಿಂತಿದಳ. ಅದು ಹೆಂಗ? ಸ್ವತಃ ಇಂದ್ರದೇವ ನೀ ನನ್ನ ಸಿಂಹಾಸನ ನನಗಿಸದು ಕೊಟ್ಟದೆ ಅಂದ್ರೆ ಅಯ್ಯಪ್ಪ ನಿನ್ನ ಮುಕ್ಕಳೆ ಬಾಟಿಯಾಗಿನ ಹುಲಿಯಾಗಿ ನಾ ಬರ್ತ ನಡಿಯತ್ ಹೇಳಿ ಸ್ವತಃ ಇಂದ್ರದೇವ ಹುಲಿಯಾಗಿ ಬಂದ. ಇದು ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒಳಗೆ ಪಕ್ಕ ಸ್ಪಷ್ಟ ಬರೆದಿಟ್ಟೈತಿದನ. ಇಂದ್ರದೇವ ಹುಲಿಯಾಗಿ ಬಂದ. ಹುಲಿ ಮ್ಯಾಲ ಕೂತ ಅಯ್ಯಪ್ಪ ಸ್ವಾಮಿ ಬರ್ತಿದ್ದ. ಶಬರಿ ಅಡ್ಡಗಟ್ಟತಾಳ. ಯಾಕ? ಇವನ ಮೈಸಿನ ಹೊಡಿ ಹಾದಿ ನನಗೆ ಗೊತ್ತಿದ್ದಿದ್ದಿಲ್ಲ. ನಾ ಹೇಳೇನಿ, ನಾನು ಕೇಳ್ದಿ, ನಾ ಹೇಳೇನಿ, ನಂದು ಕೂನ್ ಬೇಕು, ನನ್ನ ಕೂನ ಬೇಕಿದ್ರೊಳಗಂದೊಳಕಿ. ಹೌದ್ ಮತ್ತ ಅವಾಗ ಹೇಳ್ತಾನ, ಏನತ್ತ? ನೋಡುವ, ನನ್ನ ಹೆಸರು ಸಂಗಾಟ ನಿಂದು ಹೆಸರು ಕೂಡಿಸಿ ಕೊಂಡಾಡ್ಲಿ ಜಗ ತಿಳ್ಕೊಂಡ ಏನಾತ? ಶಬರಿಮಲೈ ಅಂತ ಹೇಳಿ ನಾಮ ಬರ್ಲಿ ಅಂತ ಹೇಳಿ ಶಬರಿಮಲೈ ಅಂತ ಹೇಳಿ ಹೆಸರು ಬಂದದ. ಶಬರಿ ಹೆಸರು ಮ್ಯಾಗ ಶಬರಿಮಲೈ ಆಗೈತಿ ಅದ. ಇದ್ರೊಳಗೆ ನಿಮ್ಮ ಅಪ್ಪನ ಕೂನಲ್ಲ, ನನ್ನ ಕೂನದು ನನ್ನ ತಂಗಳ ತುಕುಡಿ. ಅದೇ ರೀತಿಯಾಗಿ ಹವಳಪ್ಪ ಕಕ್ಕ ಅವರು ಮಸವಿನಾಳ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಶಿವಪ್ಪ ಕಕ್ಕ ಅವರು ಡ್ಯೂಟಿಗೆ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಈ ಸಂಘ ಇಡೀ ಗ್ರಾಮದವರು ಕೂಡಿ